ಹಾಯ್, ನಾನು ಅಭಿಷೇಕ್ ರಾಮಪ್ಪ. ಅನೇಕರು ಉಳಿಸೋದಕ್ಕೆ ಪರಿತಪಿಸೋದಿದೆ. ಏನು ತ್ಯಾಗ ಮಾಡೋದಕ್ಕೂ ನಾನು ರೆಡಿ, ತುಂಬ ಕಷ್ಟಪಡ್ತೀನಿ. ಬರೀ 200 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ, ಈಗ ನಾನು ಒಂದು ಹಂತಕ್ಕೆ ಬೆಳೆದಿದ್ದೀನಿ ಅಂತ ಮಾತಾಡುವಂಥ ಸಕ್ಸಸ್ ಸ್ಟೋರಿಗಳನ್ನು ಕೇಳಿರ್ತೀರಿ. ಈ ಥರದ ಸಕ್ಸಸ್ ಸ್ಟೋರಿಗಳನ್ನು ಕೇಳಿದಾಗ ನಮಗನ್ಸುತ್ತೆ, ಅವ್ರು ಅಷ್ಟೊಂದು ಕಷ್ಟಪಟ್ಟರು, ನಾನು ಪರವಾಗಿಲ್ಲ ಒಳ್ಳೆ ಕೆಲಸದಲ್ಲೇ ಇದ್ದೆ, ಆದರೂ ನಾನು ಯಾಕೆ ಉಳಿಸೋದಕ್ಕಾಗಲಿಲ್ಲ? ಉಳಿಸೋದಕ್ಕೆ ಸಾಧ್ಯ. ಅದು ಒಂದು ಮನಸ್ಥಿತಿ. ನೀವು ಅದಕ್ಕೆ ಅನೇಕ ತ್ಯಾಗಗಳನ್ನು ಮಾಡಬೇಕು. ನೀವು ಆಲ್ಮೋಸ್ಟ್ ಬದುಕೋ ಎಲ್ಲ ವರ್ಷ ತ್ಯಾಗ ಮಾಡಬೇಕು ಅಂತೇನಿಲ್ಲ. ಅಟ್ಲೀಸ್ಟ್ ಆರಂಭದ 5 ವರ್ಷನೋ 10 ವರ್ಷನೋ ಕಷ್ಟಪಡಬೇಕು. ಯಾಕೆಂದ್ರೆ ಪರಿಸ್ಥಿತಿ ಹಾಗೇ ಇರೋದಿಲ್ಲ. ಅಂಥ ಒಂದು ಪಾಠವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಏನಪ್ಪ ಅದು ಅಂತ ಅಂದ್ರೆ, ಬರೀ 10,000 ಕೈಗೆ ತಗೊಳ್ಳೋ ವ್ಯಕ್ತಿ ಉಳಿತಾಯವನ್ನ ಮೈಗೂಡಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಬೇಕು. ಇದು ಒಂದು ರೀತಿ ಬುನಾದಿ. ನೀವು ಯಾವುದೇ ಮನೆ ಕಟ್ಟೋದಕ್ಕೆ ಬೇಕಾಗುವ ಪಾಯ ಇದ್ದ ಹಾಗೆ, ಆ ಪಾಯದ ಮೇಲೆ ಫ್ಲೋರ್ಗಳನ್ನು ನೀವು ಕಟ್ಕೊಂಡು ಹೋಗ್ತಾ ಇರಬಹುದು. ಆದರೆ ಬುನಾದಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಆ ಕಾರಣಕ್ಕೆ ನಿಮ್ಮ ಸಂಬಳ 12,000, ಕೈಗೆ ಬರೋದು ಬರೀ 10,000. 10,000 ಅಂದ್ರೆ ಹೇಗಾಗುತ್ತೆ ಗೊತ್ತಾ? ಈಗಿನ ಕಾಲದ ಮಕ್ಕಳಿಗೆ ಬಹುಶಃ ವೀಕೆಂಡ್ ಪಾರ್ಟಿಗೆ ಅಂತ ಖರ್ಚು ಮಾಡ್ತಾರಲ್ಲ, ಅದಕ್ಕೂ ಸಾಕಾಗೋದಿಲ್ಲ 10,000. ಆದರೆ ಅಂಥ 10,000ನ ನೀವು ಕೈಗೆ ತಗೊಂಡು ಉಳಿತಾಯ ಮಾಡಲೇಬೇಕು. ನೋಡಿ, ಬೇರೆ ಬೇರೆ ವಿಡಿಯೋಗಳಲ್ಲಿ ನಾವು ಎಷ್ಟೋ ಬಾರಿ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಬೇರೆ ಬೇರೆ ಭಾಷೆಗಳಲ್ಲೂ ಇಂಡಿಯನ್ ಮನಿ ಆ ಪ್ರಯತ್ನವನ್ನು ಮಾಡಿದೆ. ಏನಪ್ಪ ಅದು ಅಂತ ಅಂದರೆ, ನಿಮಗೆ ಅವಕಾಶ ಇದೆ ಉಳಿಸಿ ಅಂತ, ಆದರೆ 10,000 ಬರೋರಿಗೆ ಅನಿವಾರ್ಯ ಮಾಡಲೇಬೇಕು. ಒಂದು ವೇಳೆ ಹುಷಾರಿಲ್ಲದೆ ನೀವು ಅಡ್ಮಿಟ್ ಆದರೆ 10,000 ರೂಪಾಯಿ ಖರ್ಚಾಗ್ಬಿಡುತ್ತೆ. ಮಿಸ್ ಆಗಿ ಒಂದು ಕಾರ್ಗೆ ನೀವು ಟಚ್ ಮಾಡಿಬಿಟ್ರೆ ಬೈಕಲ್ಲಿ ಬರ್ತಾ 10,000 ರೂಪಾಯಿ ಡ್ಯಾಮೇಜಸ್ ಅಂತ ಕಿತ್ಕೊಂಡು ಬಿಡ್ತಾನೆ. ನಿಮ್ಮ ಒಂದು ತಿಂಗಳ ಸಂಬಳ ಹೋಗ್ಬಿಡುತ್ತೆ. ಹಾಗಾಗಬಾರ್ದು. ಅದಕ್ಕೆ ನೀವು ಫಿಟ್ ಆಗಿರಬೇಕು ಅನ್ನೋದಾದರೆ ನೀವು ಅದನ್ನು ಉಳಿಸುವಂಥ ಮನಸ್ಥಿತಿಗೆ ನೀವು ಒಗ್ಗಿಕೊಳ್ಬೇಕು. ಯಾವ ಥರ ಫಿಟ್ ಹೇಳಿ? ಫಿನಾನ್ಷಿಯಲಿ ಫಿಟ್. 1-2 ವರ್ಷ ಕಷ್ಟ ಆಗುತ್ತೆ, ಹೊಟ್ಟೆ ಬಟ್ಟೆ ಕಟ್ಟಬೇಕಾಗತ್ತೆ, ಆಮೇಲೆ ಸರಿ ಹೋಗುತ್ತೆ. ಹಾಗಾದರೆ 10,000 ಪಡ್ಕೊಂಡು ನಾನು ಹೇಗೆ ಉಳಿಸ್ಬೇಕು, ಏನೇನಕ್ಕೆ ಖರ್ಚು ಮಾಡಬಹುದು, ಸ್ವಲ್ಪ ಪ್ರಾಕ್ಟಿಕಲ್ ಅನಾಲಿಸಿಸನ್ನೇ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರನ್ನು ಬಳಸ್ಕೊಂಡು ನಾವು ಮಾಡಿದ್ದೀವಿ. ಅದನ್ನು ನಿಮ್ಮ ಮುಂದೆ ನಾನು ಇಡ್ತೀನಿ. ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರೋದಕ್ಕೆ ಎನೇಬಲ್ ಆಗುತ್ತೆ. ದಯಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ನಲ್ಲೂ indianmoney.com ಅನ್ನು ಫಾಲೋ ಮಾಡಿ. ಹಾಗಾದರೆ 10,000 ರೂಪಾಯಿ ಜೇಬಿಗೆ ಇಟ್ಕೊಳ್ಳೋ ವ್ಯಕ್ತಿ ಹೇಗೆ ತಾನು ತನ್ನ ಡಿಸಿಪ್ಲಿನನ್ನು ಫಾಲೋ ಮಾಡಿಕೊಂಡು ಉಳಿತಾಯದ ಹಾದಿಯಲ್ಲಿ ಒಂದು ರೀತಿ ಭದ್ರ ಬುನಾದಿಯನ್ನು ಹಾಕ್ಕೊಳ್ಬಹುದು ನೋಡ್ತಾ ಹೋಗೋಣ. ನಿಮಗೆ 12,000 ಸಂಬಳ ಇದೆ, ಕೈಗೆ 10,000 ಸಿಗ್ತಾ ಇದೆ, PF ಅಂತ 1,600 ರೂಪಾಯಿ ಕಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ನಿಮ್ಮಿಂದ 800 ರೂಪಾಯಿ ಹಾಗೂ ನಿಮಗೆ ಕೆಲಸ ಕೊಟ್ಟಿರುವವರಿಂದ 800 ರೂಪಾಯಿ, ಒಂದು ತಿಂಗಳಿಗೆ 1,600 ರೂಪಾಯಿ ನಿಮ್ಮ ಪ್ರಾವಿಡೆಂಟ್ ಫಂಡ್, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಖಾತೆಗೆ ಹೋಗ್ತಾ ಇದೆ. ಅದೂ ಸಹ ಉಳಿತಾಯನೇ. ಅದನ್ನು ಬಿಟ್ಟು ನೋಡ್ತಾ ಹೋಗೋಣ. ನೀವು ಮನೆ ಬಾಡಿಗೆಗೆ ಅಂತ ಖರ್ಚು ಮಾಡುವ ಹಣ 3,000 ರೂಪಾಯಿ ಮೀರೋ ಹಾಗಿಲ್ಲ. ಏನಾದರೂ ಮಾಡಿ, ನೀವು ಯಾರಾದರೂ 4 ಜನರ ಜೊತೆಗೆ ನೀವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು 3,000 ರೂಪಾಯಿ ಒಬ್ಬೊಬ್ಬರು ಹಾಕಿದ್ರು ಹತ್ತತ್ರ 12,000 ರೂಪಾಯಿ ಆಗುತ್ತೆ. 12,000 ರೂಪಾಯಿ ಬಾಡಿಗೆ ಕೊಟ್ಟು ಅಷ್ಟು ದೊಡ್ಡ ಮನೆಗೆ ನೀವೇನು ಹೋಗಬೇಕು ಅಂತಿಲ್ಲ. ಅಟ್ಲೀಸ್ಟ್ 10,000 ರೂಪಾಯಿ ಬಾಡಿಗೆ ಅಂದ್ಕೊಂಡ್ರು 4 ಜನ ಇದ್ರು 2,500 ರೂಪಾಯಿ ಖರ್ಚಾಗುತ್ತೆ ಒಬ್ಬೊಬ್ಬ ವ್ಯಕ್ತಿಗೆ. ಇನ್ನು 500 ರೂಪಾಯಿ ಪ್ರತಿ ತಿಂಗಳು ನೀವು ಇಡೋದ್ರಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗಿಯೂ 10,000 ರೂಪಾಯಿ ದುಡಿಯೋ ವ್ಯಕ್ತಿಗೆ ಒಂದು ವೇಳೆ ಅನಾರೋಗ್ಯ ಅಂತ ಆಯಿತು ಅನ್ನೋದಾದರೆ ಇಡೀ ತಿಂಗಳ ಸಂಬಳ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ 500 ರೂಪಾಯಿಯನ್ನ ಹೆಲ್ತ್ ಇನ್ಶೂರೆನ್ಸ್ಗೆ ನೀವು ಹೇಗಾದರೂ ಮಾಡಿ ಅಂದಾಜು ಅದನ್ನು ಖರ್ಚು ಮಾಡಲೇಬೇಕು, ಎತ್ತಿಡಲೇಬೇಕು 500 ರೂಪಾಯಿ. ಇನ್ನು 2,500 ರೂಪಾಯಿ ಬಾಡಿಗೆ ಅಂತ ಅಂದ್ಕೊಳ್ಳಿ. ನೀವು ಪ್ರತಿ ತಿಂಗಳಿಗೆ 4,000 ರೂಪಾಯಿ, ಆಲ್ಮೋಸ್ಟ್ ದಿನಕ್ಕೆ 100 ರೂಪಾಯಿ ಲೆಕ್ಕಾಚಾರದಲ್ಲಿ ಖರ್ಚು ಮಾಡ್ತಿದ್ದೀರಿ ಅಂತ ಅಂದ್ಕೊಂಡ್ರು, 1,000 ರೂಪಾಯಿ ನಿಮ್ಮ ಬಸ್ ಪಾಸಿಗೆ ಅಂತ ಇಟ್ಕೊಂಡ್ರು 4,000 ರೂಪಾಯಿ ಆಗುತ್ತೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್. ಇದನ್ನು ಬಿಟ್ಟು ನಿಮಗೆ ಯಾವುದೇ ಖರ್ಚು ಮಾಡೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ನೀವು ಹೇಗಾದರೂ ಮ್ಯಾನೇಜ್ ಮಾಡಲೇಬೇಕು. ಊರಿಂದ ರೇಷನ್ ತಂದುಕೊಳ್ಳೋದು, ಅಡಿಗೆಯನ್ನು ಮನೆಯಲ್ಲೇ ಮಾಡಿಕೊಳ್ಳೋದು, ಈ ಥರದನ್ನು ಮಾಡೋದರ ಜೊತೆಗೆ 1,000 ರೂಪಾಯಿ ಬಸ್ ಪಾಸಿಗೆ ಅಂದ್ಕೊಂಡ್ರು ದಿನಕ್ಕೆ 100 ರೂಪಾಯಿ ಲೆಕ್ಕಕ್ಕೆ ನಿಮ್ಗೆ ಉಳಿಯುತ್ತೆ. ಒಂದು ವೇಳೆ ನೀವು ಮನೆಯಿಂದ ಅಡುಗೆ ತಂದರೆ ಆ 100 ರೂಪಾಯಿ ಉಳಿಯುತ್ತೆ. ಅದೇ ಥರ ಉಳ್ಕೊಳ್ಳೋ 100 ರೂಪಾಯಿನ ನೀವು ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೊಳ್ಳಬಹುದು. ಇದು ಅನಿವಾರ್ಯ, ನಿಮಗೆ ಆಪ್ಷನ್ ಅಲ್ಲ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಜೊತೆಗೆ ಇದೆಲ್ಲವನ್ನೂ ಮಾಡಿ ನಿಮಗೆ ಉಳಿಯೋದು ವರ್ಸ್ಟ್ ಪಾಸಿಬಲ್ ಕೇಸ್ ಅಂದರೆ 3,000 ರೂಪಾಯಿ ಸಿಗುತ್ತೆ ನಿಮಗೆ. ಆ 3,000 ರೂಪಾಯಲ್ಲಿ ನೀವು ಪ್ಲ್ಯಾನ್ ಮಾಡಬೇಕು. ಏನು ಮಾಡಬೇಕಪ್ಪ ಅಂತ ಅಂದರೆ, ರೆಕರಿಂಗ್ ಡೆಪಾಸಿಟ್ನಲ್ಲಿ 1,000 ರೂಪಾಯಿ ಹಾಕಿ, ಪ್ರತಿ ತಿಂಗಳು 1,000 ರೂಪಾಯಿ ಹಾಕಿ, 5.8% ವಾರ್ಷಿಕ ಬಡ್ಡಿ ದರದಂತೆ 12,441 ರೂಪಾಯಿಗೆ ಒಂದು ವರ್ಷದಲ್ಲಿ ನಿಮ್ಮ ಪ್ರತಿ ತಿಂಗಳ 1,000 ರೂಪಾಯಿ RD ಬೆಳ್ಕೊಳ್ಳುತ್ತೆ.
ಅದನ್ನ 1 ವರ್ಷ ಮುಗಿದ ಕೂಡಲೇ 4 ವರ್ಷ ಫಿಕ್ಸೆಡ್ ಡೆಪಾಸಿಟ್ ಮಾಡಿ. ಆ ಮೊತ್ತ ನಿಮಗೆ 15,354 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಯಾಕೆಂದ್ರೆ ಫಿಕ್ಸೆಡ್ ಡೆಪಾಸಿಟ್ ನಿಮ್ಗೆ ಹತ್ತತ್ರ 7% ವರೆಗೂ ನಿಮಗೆ ಬಡ್ಡಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹೀಗೆ ಪ್ರತಿ ವರ್ಷ ಮೊದಲು 12 ತಿಂಗಳ RDಗೆ ಹಾಕ್ತೀರಿ, ಸಿಕ್ಕ ಅಮೌಂಟ್ ಅನ್ನ ನೀವು FD ಮಾಡ್ತೀರಿ. ಮೊದಲ ವರ್ಷ 4 ವರ್ಷಕ್ಕೆ FD ಮಾಡ್ತೀರಿ, 2ನೇ ವರ್ಷ 3 ವರ್ಷಕ್ಕೆ FD, 3ನೇ ವರ್ಷ 2 ವರ್ಷಕ್ಕೆ FD. ಹೀಗೆ ಮಾಡೋದ್ರಿಂದ ಮೊದಲ ವರ್ಷದ ಉಳಿತಾಯದಿಂದ ನೀವು ಗಳಿಸೋ ಹಣ 15,354 ರೂಪಾಯಿ, 2ನೇ ವರ್ಷದ್ದು 14,500, 3ನೇ ವರ್ಷದ್ದು 13,821 ರೂಪಾಯಿ, 4ನೇ ವರ್ಷದ್ದು 13,113 ರೂಪಾಯಿ, 5ನೇ ವರ್ಷದ್ದು 12,441 ರೂಪಾಯಿ. ಹೀಗೆ RDಗೆ ಹಾಕಿ FD ಮಾಡೋದ್ರಿಂದ 5 ವರ್ಷದಲ್ಲಿ 60,000 ನೀವು ನಿಮ್ಮ ಕೈಯಿಂದ ಕೊಡ್ತೀರಿ. 69,897 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಹತ್ತತ್ರ 9,300 ರೂಪಾಯಿ ನಿಮಗೆ ಬಡ್ಡಿ ರೂಪದಲ್ಲೇ ನಿಮಗೆ ಲಾಭ ಅನ್ನೋದು ಸಿಗುತ್ತೆ. ಇದು ಬರೀ 1,000 ರೂಪಾಯಿ ನೀವು ಹಾಕೋದ್ರಿಂದ ಆಗುವ ಲಾಭ. 2,000 ರೂಪಾಯಿ ಇದೆಯಲ್ಲ, ಅದಕ್ಕೂ ಪ್ಲಾನ್ ಮಾಡೋಣ. PPF 500 ರೂಪಾಯಿ, ಮಿನಿಮಮ್ ಇರೋದೇ 500 ರೂಪಾಯಿ. 500 ರೂಪಾಯಿ ವರ್ಷಕ್ಕೆ, ನೀವು ತಿಂಗಳಿಗೆ 500 ರೂಪಾಯಿ ಆಗ್ತಾ ಹೋಗಿ. ಈ ತರ ಹಾಕೋದ್ರಿಂದ 7.1% ಬಡ್ಡಿ ದರದಂತೆ ವಾರ್ಷಿಕವಾಗಿ ನಿಮಗೆ 5 ವರ್ಷದಲ್ಲಿ 30,000 ಹಾಕ್ತೀರಿ PPF ಅಕೌಂಟಿಗೆ. ನಿಮಗೆ ನಿಮ್ಮ ಮೊತ್ತ 5 ವರ್ಷ ಆದಮೇಲೆ 37,028 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಅದರ ಅರ್ಥ 7,028 ರೂಪಾಯಿ ನಿಮಗೆ ಬಡ್ಡಿ ರೂಪದಲ್ಲಿ ಲಾಭವಾಗಿ ಸಿಗುತ್ತೆ. ನೋಡಿ, ಮೊದಲ RD ಹಾಗೂ PPF ಇಂದಾನೆ ನಿಮ್ಗೆ ಹತ್ತತ್ರ 16,300 ರೂಪಾಯಿ ಬಡ್ಡಿ ರೂಪದಲ್ಲಿ ಸಿಕ್ತು. ಇನ್ನು ಮ್ಯೂಚುವಲ್ ಫಂಡ್ಸ್ನಲ್ಲಿ 1,000 ರೂಪಾಯಿಯನ್ನ ಹೂಡಿಕೆ ಮಾಡೋದು ಉತ್ತಮ. ಯಾಕಪ್ಪ ಅಂದ್ರೆ ಅದು 12% ಗ್ರೋತ್ ಅನ್ನ ಸಾಧಿಸುವ ಅವಕಾಶ ಇರುತ್ತೆ. ನೀವು 60,000 ರೂಪಾಯಿ ಹೂಡಿಕೆ ಮಾಡೋದ್ರಿಂದ 82,486 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಹತ್ತತ್ರ 22,000 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ನೋಡಿ, ನೀವು 1,000 ರೂಪಾಯಿ RD ಮಾಡಿದ್ರಿ, 500 ರೂಪಾಯಿ PPF ಮಾಡಿದ್ರಿ, ಅದೆರಡೂ ಸೇರಿಸಿ ಕೊಟ್ಟ ರಿಸಲ್ಟ್ ಏನಿದೆ ಅದಕ್ಕಿಂತಲೂ ಹೆಚ್ಚು ಮ್ಯೂಚುವಲ್ ಫಂಡ್ಸ್ ಕೊಡುತ್ತೆ. ಹತ್ತತ್ರ 22,000 ರೂಪಾಯಿ ನಿಮಗೆ ಬಡ್ಡಿ ರೂಪದಲ್ಲಿ ಸಿಗುತ್ತೆ. ಆದರೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಗೊತ್ತಿಲ್ಲದೆ ದಯಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಬೇಡಿ. ಅದರ ಬಗ್ಗೆನೇ ಅನೇಕ ವಿಡಿಯೋಗಳು ಇಂಡಿಯನ್ ಮನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹಲವು ಭಾಷೆಗಳಲ್ಲಿದೆ. ದಯಮಾಡಿ ಅದನ್ನು ಗಮನಿಸಿ, ನಿಮ್ಮದೇ ಆದ ಒಂದು ಅನಾಲಿಸಿಸ್ ಅನ್ನು ಮಾಡಿ. ಆ ಅನಾಲಿಸಿಸ್ ಆಧಾರದ ಮೇರೆಗೆ ರಿಸ್ಕ್ ಫ್ಯಾಕ್ಟರ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಮುಂದುವರಿಯೋದು ಸೂಕ್ತ. ಹೀಗೆ ಮಾಡಿ ನಿಮಗೆ ಗೊತ್ತಿಲ್ಲದೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ದುಡ್ಡು ಹಾಕೋದಕ್ಕೆ ಹೋಗಲೇಬೇಡಿ. ನೆಕ್ಸ್ಟ್, ಇನ್ನುಳಿದ 500 ರೂಪಾಯಿಯನ್ನ ಸ್ಟಾಕ್ಸ್ಗೆ ನೀವು ಹಾಕಬಹುದು. 500 ರೂಪಾಯಿಗೆ ಯಾವ ಸ್ಟಾಕ್ಸ್ ಸಿಗುತ್ತೆ? ಇದಾವೆ, ಹಲವು ಕಡಿಮೆ ಮೊತ್ತದ ಸ್ಟಾಕ್ಗಳಿದ್ದಾವೆ. ಅಥವಾ ನೀವು ವರ್ಷದಲ್ಲಿ ಹತ್ತತ್ರ 500 ರೂಪಾಯಿ ಅಂದ್ರೂ 6,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು. ಇನ್ಫೋಸಿಸ್ನಂತಹ ಸ್ಟಾಕು, HDFC ಇದೋ ಈ ಥರದ ಸ್ಟಾಕ್ಗಳು ಅಂತ ನೀವು ಯೋಚನೆ ಮಾಡಿದ್ರು ವರ್ಷಕ್ಕೆ 2-3 ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಇದ್ರೆ ಹಾಗೆ ಮಾಡಿ. 2 ತಿಂಗಳು 3 ತಿಂಗಳು ಕಾದು ಒಂದು ಸ್ಟಾಕ್ ಅನ್ನು ಕೊಂಡ್ಕೊಳ್ಳಿ. ಆದರೂ ಮ್ಯೂಚುವಲ್ ಫಂಡ್ಸ್ಗಿಂತ ಸ್ವಲ್ಪ ರಿಸ್ಕೇನೆ, ಎರಡೂ ರಿಸ್ಕೇನೆ. ಸೊ ಹೀಗಾಗಿ ಸ್ಟಾಕ್ಸ್ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡೇ ಮುಂದುವರಿಬೇಕು. ನೀವು ಏನೂ ಗೊತ್ತಿಲ್ಲದೆ ದಯಮಾಡಿ ಹಣ ಹೂಡಿಕೆ ಮಾಡಬೇಡಿ. 12% ಗ್ರೋತ್ ಕೊಡುತ್ತೆ ಅನ್ನೋದಿದ್ರೂ ಸಹ ರಿಸ್ಕ್ ಅಷ್ಟೇ ಇರುತ್ತೆ. ಎಷ್ಟು ಕೊಡಬಹುದೋ ಅಷ್ಟೇ ಕಿತ್ಕೊಳ್ಳಬಹುದು. ಅದ್ರ ಬಗ್ಗೆ ಚೆನ್ನಾಗಿ ನಿಮಗೆ ಗಮನ ಇರಲಿ. ಸ್ಟಾಕ್ಸ್ನಲ್ಲಿ 500 ರೂಪಾಯಿ ನೀವು ತಿಂಗಳಿಗೆ ಒಟ್ಟು ಮಾಡಿ ವರ್ಷದಲ್ಲಿ 2-3 ಸ್ಟಾಕ್ ಕೊಂಡ್ಕೊಳ್ತೀರಿ ಅಂದ್ರು ಒಟ್ಟು ವರ್ಷಕ್ಕೆ 6,000, 5 ವರ್ಷಕ್ಕೆ 30,000 ನೀವು ಇನ್ವೆಸ್ಟ್ ಮಾಡಿದ್ರೆ ಹತ್ತತ್ರ 41,243 ರೂಪಾಯಿಗೆ ಬೆಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹತ್ತತ್ರ 11,243 ರೂಪಾಯಿಯಷ್ಟು ಬಡ್ಡಿಯನ್ನ ಸ್ಟಾಕ್ಸ್ ಕೊಡಬಹುದು ಬರೀ 500 ರೂಪಾಯಿ ಪ್ರತಿ ತಿಂಗಳು ಹಾಕೋದ್ರಿಂದ. ಒಟ್ಟಾರೆಯಾಗಿ ನೀವು 1,80,000 5 ವರ್ಷದಲ್ಲಿ ಇನ್ವೆಸ್ಟ್ ಮಾಡ್ತೀರಿ, 3,000 ರೂಪಾಯಿ ಅಂತೆ. ನಿಮಗೆ ನಿಮ್ಮ ಮೊತ್ತ 2,30,000 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಜೊತೆಗೆ ಹತ್ತತ್ರ 50,000 ರೂಪಾಯಿ ಬಡ್ಡಿ ರೂಪದಲ್ಲೇ ನಿಮಗೆ ಸಿಗುತ್ತೆ. ಇದು ನೀವು ಇನ್ವೆಸ್ಟ್ಮೆಂಟ್ ಇಂದ ಸಿಗ್ತಾ ಇರೋದು. ಆದರೆ ನಿಮ್ಮ ಇನ್ನೊಂದು ಕಡೆ EPF ಬೆಳೀತಾ ಇದೆ. ನಿಮ್ಮ EPF ಬಗ್ಗೆ ನಿಮಗೆ ಗೊತ್ತಿರಲಿ. ಯಾಕಪ್ಪ ಅಂದ್ರೆ ಹತ್ತತ್ರ ನೀವು 96,000 ರೂಪಾಯಿಯಷ್ಟು EPF ಹಾಕ್ತೀರಿ. ಅಂದ್ರೆ ಪ್ರತಿ ತಿಂಗಳು 1,600 ರೂಪಾಯಿಯಷ್ಟು ನಿಮಗೆ ಸೇರಬೇಕಾದ ಹಣ ಅಲ್ಲಿ ಹೋಗ್ತಿದೆ ಅಂತ ಅಂದುಕೊಳ್ಳಿ. 800 ರೂಪಾಯಿ ನಿಮ್ಮದು, 800 ರೂಪಾಯಿ ಎಂಪ್ಲಾಯರ್ದು. ಓವರ್ ಆಲ್ ನಿಮಗೆ ಹತ್ತತ್ರ 5 ವರ್ಷದಲ್ಲಿ 1,23,000 ರೂಪಾಯಿಗೆ ಬೆಳ್ಕೊಂಡಿರುತ್ತೆ. ಹತ್ತತ್ರ 27,437 ರೂಪಾಯಿ ಅಷ್ಟು ನಿಮಗೆ EPF ನಿಂದ ಸಿಗುವ ಬಡ್ಡಿನೇ ಸಿಗುತ್ತೆ. ಗ್ರೋತ್ ಹತ್ತತ್ರ 50,000 ನಿಮಗೆ, ನೀವು 3,000 ಇನ್ವೆಸ್ಟ್ ಮಾಡೋದ್ರಿಂದ 27,000 ನಿಮಗೆ EPF ನಿಂದ. ಆಲ್ಮೋಸ್ಟ್ ನಿಮಗೆ 77,000 ಬಡ್ಡಿ ರೂಪದಲ್ಲಿ ಬರುತ್ತೆ. ನಿಮ್ಮ ಮೊತ್ತ ಹತ್ತತ್ರ 3.5 ಲಕ್ಷಕ್ಕೆ ಬೆಳ್ಕೊಳ್ಳುತ್ತೆ ಬರೀ 1,80,000 ನೀವು ಇನ್ವೆಸ್ಟ್ ಮಾಡೋದ್ರಿಂದ 5 ವರ್ಷದಲ್ಲಿ.
ಇದೆಲ್ಲವನ್ನು ನೀವು ನೋಡಿದಾಗ ನಿಮ್ಗೆ ಅನ್ಸ್ಬೋದು ಈಗ ನಾನು 1,80,000 ಹಾಕ್ತೀನಿ 3.5 ಲಕ್ಷಕ್ಕೆ ಹೋಗುತ್ತೆ, ಅದರಿಂದ ನನಗೇನು ಅಂಥ ಲಾಭ ಅಂತ. ಆದರೆ 10,000 ರೂಪಾಯಿ ದುಡಿಯೋನು 3,000 ರೂಪಾಯಿ ಉಳಿಸೋದಕ್ಕೆ ಹಲವು ತ್ಯಾಗಗಳನ್ನು ಮಾಡಬೇಕು. ಜೊತೆಗೆ ನೀವು ಭದ್ರ ಬುನಾದಿಯನ್ನು ಹಾಕೊಂಡಿದ್ದೀರಿ. ಈ 5 ವರ್ಷದಲ್ಲಿ ನಿಮಗೆ ಸಂಬಳ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಆ ಸಂಬಳದ ಅಮೌಂಟನ್ನು ನೀವು ಎಲ್ಲಿ ಹಾಕಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಅಮೌಂಟ್ ಏನು ಉಳ್ಕೊಳ್ಳುತ್ತೆ ಅದನ್ನ ನೀವು ಲೀಸ್ ಮನೆಗೆ ಹೋದ್ರೆ 2,500-3,000 ರೂಪಾಯಿ ನೀವೇನು ಬಾಡಿಗೆ ಕಟ್ತೀರಿ, ಪ್ರತಿ ವರ್ಷ 36,000 ರೂಪಾಯಿ ಉಳಿಯುತ್ತೆ. ಅಲ್ಲಿಗೆ 5 ವರ್ಷಕ್ಕೆ ಎಷ್ಟಾಯ್ತು? ಹೀಗೆ ಹತ್ತತ್ರ 2 ಲಕ್ಷದವರೆಗೆ ನೀವು ಆ ಅಮೌಂಟ್ ಸೇವ್ ಆಗುತ್ತೆ. ನಿಮಗೆ ಬಾಡಿಗೆ ಖರ್ಚು ಮಾಡ್ತಾ ಇದ್ದ ಅಮೌಂಟ್, ಆ ಶಿಸ್ತನ್ನು ಕಲಿತೀರಿ. ಹೀಗೆ ಬರೀ 10,000 ರೂಪಾಯಿ ನಿಮ್ಮ ಕೈಗೆ ಸಿಕ್ಕರೂ ನೀವು 3,000 ರೂಪಾಯಿ ಉಳಿಸೋದಕ್ಕೆ ಪ್ರಯತ್ನ ಪಟ್ಟರೆ 30% ನೀವು ಸೇವ್ ಮಾಡಲೇಬೇಕು. ಎಷ್ಟೇ ಸಂಬಳ ತಗೊಳ್ಳಿ, ಅದನ್ನ ಬರೀ ಕಡಿಮೆ ಸಂಬಳ ತಗೊಳ್ಬೇಕಾದ್ರೆ ರೂಢಿ ಮಾಡ್ಕೊಳ್ಳಿ. ಹೀಗೆ ನೀವು ನಿಮ್ಮ ಹಣವನ್ನ ಬೆಳೆಸೋದನ್ನ ಕಲಿತಾ ಹೋಗ್ತೀರಿ. ದಯಮಾಡಿ ಇದನ್ನ ಪಾಲಿಸಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಈ ವಿಡಿಯೋ ಲಿಂಕ್ ಅನ್ನು ಫಾರ್ವರ್ಡ್ ಮಾಡಿ ಶಿಸ್ತನ್ನು ರೂಢಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಾನು ಸ್ಟಾಕ್ಸ್ ಹಾಗೆ ಮ್ಯೂಚುವಲ್ ಫಂಡ್ಸ್ ಸ್ವಲ್ಪ ರಿಸ್ಕ್ ಅನ್ನಲ್ಲ, ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕೋರ್ಸ್ ಇದೆ. ನೀವು ಬಿಸ್ನೆಸ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಕೋರ್ಸ್ ಇದೆ. ನೀವು ಫ್ರೆಂಡ್ಸ್ ಒಂದು 5 ವರ್ಷ ಆದಮೇಲೆ 4-5 ಜನ ಸೇರ್ಕೊಂಡು ಒಂದು ಮಿನಿಮಮ್ ಕ್ಯಾಪಿಟಲ್ ಅನ್ನು ಹಾಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆದರೆ ಹೇಗೆ? ಯಾರೋ ಗೆದ್ದವ್ರಿಗೆ ನೀವು ಹೋಗ್ಬಿಟ್ಟು ಸರ್ ನಿಮ್ಮ ಬಿಸ್ನೆಸ್ ಹೇಗೆ ಲಾಭ ಗಳಿಸ್ತು ಹೇಳ್ಕೊಡಿ ಅಂದ್ರೆ ಹೇಳ್ಕೊಡೋದಿಲ್ಲ. ಆದರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಕೋರ್ಸ್ಗಳಲ್ಲಿ ಹೇಳ್ಕೊಟ್ಟಿದ್ದಾರೆ. ಕೃಷಿಯಲ್ಲಿ ಹೇಗೆ ಲಾಭ ಮಾಡಬೇಕು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಪಿಗ್ ಫಾರ್ಮಿಂಗ್, ಜೇನು ಕೃಷಿ, ಈ ಎಲ್ಲದರ ಬಗ್ಗೆನೂ ಕೋರ್ಸ್ ಇದೆ. ಇಲ್ಲ ನಾನು ಸಿನಿಮಾಗೆ ಹೋಗ್ತೀನಿ, ಆ ಬಗ್ಗೆನೂ ಒಂದು ಕೋರ್ಸ್ ಇದೆ. ನಾನು UPSC ಮಾಡಬೇಕು ಅಂತಿದ್ದೆ, ಅದ್ರ ಬಗ್ಗೆನೂ ಒಂದು ಕೋರ್ಸ್ ಇದೆ. ಹೀಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಶ್ರೀಮಂತರಾಗಿ.